ಆ್ಯಕ್ಚುಲಿ ಫಸ್ಟ್ ನಾವು ಪ್ರೀಮಿಯರ್ ಮಾಡಿದ್ದು ಶಿವಮೊಗ್ಗ ಆ್ಯಂಡ್ ಮೈಸೂರು. ವಿ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್. ಅದಾದ ನಂತರ ಮಂಡ್ಯಗೆ ಹೋಗಿದ್ವಿ ನೆನ್ನೆ. ಅಲ್ಲಿ ನೋಡಿದ್ರೆ ಫುಲ್ ವಿಜುವಲ್ಸ್ ನೀವೇ ನೋಡಿದ್ದೀರ ವೀಡಿಯೋಸ್ ಎಲ್ಲ. ಸೊ ವಿ ಗೆಟಿಂಗ್ ಗುಡ್ ರಿವ್ಯೂಸ್, ಗುಡ್ ರೆಸ್ಪಾನ್ಸಸ್ ಥ್ರೂ ಆಡಿಯನ್ಸ್. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಈ ಥರದ್ದೊಂದು ಸಿನಿಮಾ ನೋಡಬೇಕು, ಮಾಡಿದ್ದು ಒಳ್ಳೇದಾಯಿತು, ನಮ್ಮ ಕನ್ನಡದಲ್ಲಿ ತುಂಬ ದಿನಗಳಾದಮೇಲೆ ಇಂಥ ಒಳ್ಳೆ ಸಿನಿಮಾ ಬಂತು ಅಂತ, ಎಸ್ಪೆಷಲಿ ಇನ್ ದ ಜಾನರ್ ಆಫ್ ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲ್ ಆಗಿ ನಾವು ನೋಡಿರುವಾಗ ಬಿಫೋರ್ ಒಂದು ಥರ ಫೀಲ್ ಆಗುತ್ತೆ, ಫೈನಲ್ ಮೂವಿ ಎಂಡ್ ಬಂದಾಗ ನಮಗೆ ನಿಮ್ಮದು ಕ್ಯಾರೆಕ್ಟರ್ ಬೇರೆ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಐ ಹ್ಯಾವ್ ಅ ಡಿಫ್ರೆಂಟ್ ಶೇಡ್. ಹೇಳೋಕ್ಕಾಗಲ್ಲ. ಫಸ್ಟ್ ಹಾಫ್ ಒಂಥರ ಕಾಣಿಸ್ಕೋತೀನಿ, ಸೆಕೆಂಡ್ ಹಾಫ್ ಒಂಥರ ಕಾಣಿಸ್ಕೋತೀನಿ. ತುಂಬ ಜನಕ್ಕೆ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರು. ಆ್ಯಂಡ್ ಎಷ್ಟೊಂದು ಜನ ಬಂದು ತಪ್ಕೊಂಡು ನನಗೆ ಹೇಳಿದ್ರು ಇದ್ರೆ ನಿಮ್ಮ ಥರ ಇರಬೇಕು, ಧೈರ್ಯವಾಗೆಲ್ಲ ಫೇಸ್ ಮಾಡಬೇಕು ಅಂತ. ಕೇಳಿಸ್ಕೊಂಡಾಗ ಐ ಆಮ್ ಫೀಲಿಂಗ್ ರಿಯಲಿ ಓವರ್ವೆಲ್ಮ್ಡ್ ವಿತ್ ಆಲ್ ದ ರೆಸ್ಪಾನ್ಸಸ್ ಐ ಆಮ್ ಗೆಟಿಂಗ್ ಥ್ರೂ ಔಟ್. ಸೊ ಓವರ್ ಆಲ್ ಪೀಟರ್ ಈಸ್ ಅ ವೆರಿ ಗುಡ್ ಫಿಲಮ್. ಫ್ಯಾಮಿಲಿ ಜೊತೆ ಹೋಗಿ ನಮ್ಮ ಸಿನಿಮಾನ ವೀಕ್ಷಿಸಿ. ಇನ್ನು ಸ್ಪೆಷಲ್ ಮೂಮೆಂಟ್ಸ್ ಶೂಟಿಂಗ್ ಸಮಯದಲ್ಲಿ ಏನೆಲ್ಲ ಸ್ಪೆಷಲ್ ಮೂಮೆಂಟ್ಸ್? ತುಂಬಾ ಸ್ಪೆಷಲ್ ಮೂಮೆಂಟ್ಸ್ ಇತ್ತು. ಶೂಟಿಂಗ್ ಟೈಮು ಅದೇ ಭಾಗಮಂಡ್ಲಲ್ಲಿ ಆಗಿದ್ದು, ಅದೇ ನಮ್ಮ ದಕ್ಷಿಣ ಪ್ರಯಾಗ ಅಂತಲೇ ಹೇಳ್ಬೋದು. ಅದು ಮಳೆಗಾಲದಲ್ಲಿ ಶೂಟ್ ಮಾಡಿದ್ದು. ಮಳೆ ಆ್ಯಂಡ್ ಎಲ್ಲ ಕಡೆ ಗ್ರೀನ್ 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 ಕಣ್ಣು ತುಂಬ ಬರ್ತಾಯಿತ್ತು. ಅಂದರೆ ಹೇಳ್ತಾರಲ್ಲ ಗ್ರೀನ್ ಇಸ್ ವೆರಿ ಗುಡ್ ಫಾರ್ ಯುವರ್ ಹೈ ಹೆಲ್ತ್ ಅಂತ. ಆ ಥರ ಅಲ್ಲಿ ಹೋಗಿದ್ದು 20 ದಿನ. ಎಷ್ಟು ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ನೀರು, ಅಲ್ಲಿ ಹರಿತಿದ್ದ ನೀರನ್ನೆಲ್ಲ ಹಂಗೆ ಕುಡಿತಾ ಇದ್ವಿ. ಸೊ ಅಲ್ಲೆಲ್ಲ ಒಂದಷ್ಟು ಆರೆಂಜಸ್ ಗಿಡ, ಒಂದಷ್ಟು ಅಲ್ಲಿಂದು ನೇಟಿವ್ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ, ಆ ಫ್ರೂಟ್ಸ್ ಕಿತ್ಕೊಳ್ಳೋದು, ತಿನ್ನೋದು, ಟ್ರೆಕ್ಕಿಂಗ್ ಹೋಗೋದು, ಬರೋದು. ನಮ್ಮ ಶೂಟ್ ನಡೀತಾ ಇದ್ದಿದ್ದ ಜಾಗ ಹೆಂಗಿತ್ತು ಅಂದರೆ ಅಲ್ಲಿ ಕ್ಯಾರವನು ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಅಲ್ಲಿಗೆ ನಡ್ಕೊಂಡು ಹೋಗೋದು ಅದೊಂಥರ ಮಜಾ. ಆ್ಯಂಡ್ ಟೆಕ್ನಿಷಿಯನ್ಸು ನಾವು ಎಲ್ಲ ಒಂಥರ ಫ್ರೆಂಡ್ಸ್ ಆಗಿಬಿಟ್ಟಿದ್ವಿ, ಒಂದು ವೆಕೇಷನ್ಗೆ ಹೋದಂಗಿತ್ತು. ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಮತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ನ ಚೆರಿಷ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಇನ್ನು ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ಡೈರೆಕ್ಟರ್ ಇಸ್ ಅ ಸ್ವೀಟ್ ಹಾರ್ಟ್, ವೆರಿ ಟ್ಯಾಲೆಂಟೆಡ್. ಆ್ಯಂಡ್ ಅವ್ರಿಗೆ ಹಿ ಹ್ಯಾಸ್ ಅ ಕ್ಲಾರಿಟಿ ನಾನು ಯಾವ ಥರ ಮಾಡಬೇಕು ಅಂತ. ಮುಂಚೆ ಇದ್ದಿದ್ದು ದೂರದರ್ಶನ್ ಮೂವಿ ಬೇರೆ ಜಾನರ್ ಆದರೆ ಇದು ಬೇರೆ ಜಾನರು. ಆ್ಯಂಡ್ ಐ ಥಿಂಕ್ ಬರ್ತಾ ಬರ್ತಾ ಹಿ ವಾಂಟ್ಸ್ ಟು ಟ್ರೈ ಹಿಮ್ಸೆಲ್ಫ್ ಇನ್ ಆಲ್ ದ ಜಾನರ್ಸ್. ಆ್ಯಂಡ್ ಲೇಟರ್ ನೋ ಅನಿಸುತ್ತೆ ಯಾವುದರಲ್ಲಿ ಅವರು ಏನಂತಾರೆ ಎತ್ತಿದ ಕೈ ಅಂತ. ಸೊ ನನಗೆ ತುಂಬ ಖುಷಿ ಇಂಥ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದು. ಆ್ಯಂಡ್ ಇಂಥ ಒಳ್ಳೆ ಡೈರೆಕ್ಟರು ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಾ ಇರಬೇಕು. ಇವ್ರು ಬಂದಿದ್ದಾರೆ, ಇನ್ನೂ ಹಲವಾರು ಸಿನಿಮಾಗಳು ಇವ್ರು ಮಾಡಬೇಕು ಅಂತ ಆಶಿಸ್ತೀನಿ. ಇನ್ನು ಆಡಿಯನ್ಸ್ಗೆ ಈ ಮೂವಿ ಬಗ್ಗೆ ಯಾವ ಥರ ಹೇಳಿ ವೆಲ್ಕಮ್ ಮಾಡ್ತೀವಿ? ಪದೇ ಪದೇ ಹೇಳ್ತಾ ಇರೋದಿಷ್ಟೇ, ಆರ್ ಮೂವಿ ಪೀಟರ್ ಇದು ಪಕ್ಕಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಮ್ಯೂಸಿಕ್ ನಿಜ ಹೇಳ್ತೀನಿ, ನೀವು ಬಂದು ಅಲ್ಲೇ ಕಳೆದೋಗಿರ್ತೀರ ಭಾಗಮಂಡ್ಲದಲ್ಲಿ. ಮ್ಯೂಸಿಕ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅದಾದಮೇಲೆ ನಾವು ನಟರು ಎಲ್ಲರೂ ಅಷ್ಟೇ ಅವ್ರವ್ರ ಪಾತ್ರನ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ. ಸೊ ಪ್ಲೀಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ದ ಸ್ಕ್ರೀನ್ ಪ್ಲೇ ಒಂಥರ ಡಿಫ್ರೆಂಟ್ ಆಗಿರುವಂಥ ಸ್ಕ್ರೀನ್ ಪ್ಲೇ. ಒಂದು ಸಿಂಪಲ್ ಸ್ಟೋರಿ ಆಗಿದ್ರು ಸ್ಕ್ರೀನ್ ಪ್ಲೇ ಮುಖಾಂತರ ನಿಮ್ಮನ್ನು ಒಂದು ಸಸ್ಪೆನ್ಸ್ಗೆ ಸೆಳೆಯುತ್ತೆ ಈ ಒಂದು ಕತೆ. ಸೊ ಅದಕ್ಕೋಸ್ಕರ ನೀವು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ವಾಪಸ್ ಹೋಗ್ತಾ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಹೋಗ್ತೀರಾ ಅಂತ ಹೇಳೋದಕ್ಕೆ